ಇವತ್ತು ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ. ಸಂಜೆ 7:30 ಸುಮಾರಿಗೆ ಬರ್ತಾರೆ. ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸ್ತಾರೆ. ITC ವೆಲ್ಕಮ್ ಹೋಟೆಲ್ನಲ್ಲಿ ನಮ್ಮ ವಾಸ್ತವ್ಯವನ್ನು ಹುಡ್ತಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಾಲಿನಿ ಸಿಟಿಯಲ್ಲಿ ಸಮಾವೇಶ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಮಾವೇಶ ಇದೆ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಮತಬೇಟೆಯನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಶೆಟ್ಟರ್ ಅಣ್ಣಾ ಸಾಹೇಬ್ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರವನ್ನು ಮಾಡ್ತಾರೆ. ನಾಳೆಯೇ 2 ಕ್ಷೇತ್ರಗಳಲ್ಲಿ CM ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಕೂಡ ನಾಳೆ 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ಮೃಣಾಲ್ ಮತ್ತು ಪ್ರಿಯಾಂಕಾ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಸಿದ್ದರಾಮಯ್ಯ. ಮತ್ತೊಂದು ಕಡೆಯಲ್ಲಿ ಮೋದಿ ಪ್ರಚಾರ. ಎರಡೂ ಕೂಡ ನಾಳೆ ಜೋರಾಗಿರುತ್ತೆ ಅಬ್ಬರ ಬೆಳಗಾವಿಯಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ವೆರಿ ಫಸ್ಟ್ ಟೈಮ್ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸ್ಟೇ ಮಾಡಿ ಮಾಡ್ತಿರೋದು ಮೋದಿಯವರು ಆರಂಭಿಕವಾಗಿ ಕಲಬುರಗಿ ಬಂದರು, ಅದಾದ ನಂತರ ಮೈಸೂರು ಮಂಗಳೂರು ಬಂದರು, ಹೌದು, ಅದಾದ ನಂತರ ಅವರು ಬರ್ತಿರೋದು ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಆ್ಯಂಡ್ ಬೆಂಗಳೂರಿಗೆ ಬಂದಿದ್ರು. ಎಲ್ಲೋ ಬಂದು ಅವತ್ತೇ ಉಳಿದಿರಲಿಲ್ಲ. ಆಮೇಲೆ ಅಮಿತ್ ಶಾ ಅವರು ಮೊದಲಿಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರು. ಆ ನಂತರ ಬೆಂಗಳೂರಲ್ಲಿ ರೋಡ್ ಶೋ ಮಾಡಿದ್ರು, ಹೊರಟೋಗ್ಬಿಟ್ರು, ಯಾರು ಸ್ಟೇ ಮಾಡಿಲ್ಲ. ಈಗ ಇವರು ನಾಳೆ ಬಂದು ಇವತ್ತು ರಾತ್ರಿ ಬಂದು ಸ್ಟೇ ಮಾಡಿ ನಾಳೆ 11 ಗಂಟೆಗೆ ಸಮಾವೇಶ. ವಿಶೇಷ ಏನಪ್ಪಾ ಅಂತಂದ್ರೆ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ ಚಿಕ್ಕೋಡಿಯಲ್ಲಿ. ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಮಗಳು ಶೆಟ್ಟರ್, ಈ ಕಡೆ ಶೆಟ್ಟರ್ ಇದ್ದಾರೆ. ಶೆಟ್ಟರ್ ಅವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧಿ. ಸೊ ಒಂದು ಕಡೆ ಇದು, ಆಮೇಲೆ ಉಳಿದ ಸುತ್ತಮುತ್ತ ಕ್ಷೇತ್ರಗಳು ಕೂಡ ಅದು ಮಹತ್ವ ಬೀರತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ನಾಳೆ ಏನು ಪ್ರಚಾರ ಕಾರ್ಯಕ್ರಮ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅಲ್ಲೇ ಅಕ್ಕಪಕ್ಕದಲ್ಲಿ CM ಕೂಡ ಇರ್ತಾರೆ ಅಂತ ಅವರ ಪ್ರಚಾರಗಳು ಕೂಡ ನಡೆಯುತ್ತೆ. ಇದು ಇತ್ತೀಚೆಗೆ ರಾಹುಲ್ ಗಾಂಧಿ ಬಂದು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ HDK ಅವರು ಕೂಡ ಇನ್ನೊಂದು ಪ್ರಚಾರವನ್ನು ಮಾಡ್ತಾ ಇದ್ರು. ಬನ್ನಿ ಇದರ ಬಗ್ಗೆ ಮೈಲಾರಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೈಲಾರಿ, ಯಾವ ರೀತಿ ಸಜ್ಜುಗೊಂಡಿದೆ, ಯಾವ ರೀತಿ ಅಲರ್ಟ್ ಆಗಿದೆ, ಏನೆಲ್ಲ ಇರುತ್ತೆ ನಾಳಿನ ಕಾರ್ಯಕ್ರಮ? ಹೌದು ಜಯಪ್ರಕಾಶ್, ಮೊದಲ ಹಂತದ ಚುನಾವಣೆ ಬಳಿಕ 2ನೇ ಹಂತದ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಕೂಡ ಬೆಳಗಾವಿಗೆ ಆಗಮಿಸ್ತಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಸಂಜೆ 7:30ಕ್ಕೆ ಕೂಡ ಆಗಮಿಸ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಕೂಡ ಅವರು ತಂಗ್ತಾರೆ. ಇದೇ ಮೊದಲ ಬಾರಿ ದೇಶದ ಪ್ರಧಾನಿಯೊಬ್ಬರು ವಾಸ್ತವ್ಯ ಹೂಡುವುದು ಕೂಡ ಇದೇ ಮೊದಲ ಬಾರಿಗೆ ಅಂತ ಕೂಡ BJP ಮುಖಂಡರು ಕೂಡ ಹೇಳ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಸಮಾವೇಶ ಮಾಡ್ತಾರೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಬೃಹತ್ ಸಮಾವೇಶ ಆಗುತ್ತೆ. ಸಾರ್ವಜನಿಕರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ಒಂದು ಸ್ಥಳದಿಂದ ಮಾಡ್ತಿದ್ದಾರೆ. ಹೀಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಡ್ರೋನ್ ಹಾರಾಟಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ನಿಷೇಧವನ್ನು ಹೊರಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೋದಿ ಸಂಚಾರ ಮಾಡುವಂಥ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಿರುವಂಥದ್ದು.